ವೆಲ್ಕಮ್ ಬ್ಯಾಕ್. ಮದ್ದೂರಿನ ಕೊಪ್ಪದ ಪಶು ಆಸ್ಪತ್ರೆಯಲ್ಲಿ ಇಲ್ಲ ಡಾಕ್ಟರ್. 3 ವರ್ಷಗಳಿಂದ ಕಾಂಪೌಂಡರ್ ಚಿಕಿತ್ಸೆ. 23 ಹಳ್ಳಿಗಳ ಜನಕ್ಕೆ ಕಷ್ಟ. ಪಶುಗಳು ಬದುಕೋ ಭರವಸೆಯೇ ಇಲ್ಲ. ಕಾಂಪೌಂಡರೇ ಡಾಕ್ಟರ್ ಆಗಿರುವಂತ ಸುದ್ದಿ. ಮೂರು ವರ್ಷ ಆಯ್ತು, ಆದ್ರೆ ಆ ಪಶು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. 23 ಹಳ್ಳಿಗಳ ಜನಕ್ಕೆ ಕಷ್ಟ ಆಗ್ತಾ ಇದೆ. ಏನಾದ್ರೂ ಸಮಸ್ಯೆಗಳಾದ್ರೆ ತಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿಗೆ ಅವು ಬದುಕುವಂತ ಭರವಸೆನೇ ಇಲ್ಲ. ಆ ಭಾಗದ ಜನರಿಗೆ, ಎಸ್ಪೆಷಲಿ ಜಾನುವಾರುಗಳು ಬದುಕುವಂತ ಭರವಸೆನೇ ಇಲ್ಲ. ಕಾರಣ 3 ವರ್ಷ ಆಯ್ತು ಪಶು ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ. ಕಾಂಪೌಂಡರೇ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ಅಂತಂದ್ರೆ ಅವರಿಗೆ ಒಂದು ಅನುಭವ ಇರುತ್ತಲ್ಲ ಚಿಕಿತ್ಸೆ ಕೊಟ್ಟು, ಆ ಆಧಾರದ ಮೇಲೆ. ಆದ್ರೆ ಕೊಡ್ಬೇಕಾಗಿದ್ದ ಯಾರು? ಆಕ್ಚುಲ್ ಆಗಿ ಡಾಕ್ಟರ್ ಕೊಡ್ಬೇಕಾಗಿತ್ತು. 23 ಹಳ್ಳಿಗಳ ಜನ ಆ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲದೆ, ಪಶು ವೈದ್ಯರಿಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ 3 ವರ್ಷದಿಂದ ಏನ್ ಸಮಸ್ಯೆ ಆಗ್ತಿದೆ? ಡಾಕ್ಟರ್ ಯಾಕೆ ಬರ್ತಾ ಇಲ್ಲ ಅಥವಾ ಅಲ್ಲಿ ಇರ್ತಾ ಇಲ್ಲ? ಜನರಿಗೆ ಆಗ್ತಿರುವಂತಹ ಸಂಕಷ್ಟದ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಉದ್ಧಾರ ಮಾಡ್ತೀವಿ, ರೈತರು ಬೆನ್ನೆಲುಬು, ನೀವು ಬದುಕಿದ್ರೆ ಯಾವ ಮಟ್ಟದಲ್ಲಿ ರೈತ ಬದುಕು ಸಾಧ್ಯ? ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೊಪ್ಪದ ಪಶು ಆಸ್ಪತ್ರೆ ಸುಮಾರು 23 ಹಳ್ಳಿಗಳ ಜಾನುವಾರುಗಳ ಚಿಕಿತ್ಸೆಗೆ ಅನುಕೂಲವಾಗುತ್ತಿದೆ. ಆದರೆ ಈ ಆಸ್ಪತ್ರೆಯಲ್ಲಿ ಕಳೆದ 3-4 ವರ್ಷಗಳಿಂದ ವೈದ್ಯರೇ ಇಲ್ಲ. ವೈದ್ಯರು ಇಲ್ಲದ ಕಾರಣಕ್ಕೆ ಕಾಂಪೌಂಡರೇ ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಕಾಂಪೌಂಡರ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಪಶುಗಳು ಬದುಕೋ ಭರವಸೆಯೇ ಇಲ್ಲದಂತಾಗಿದೆ. ಏನು ಸುತ್ತಮುತ್ತ ರೈತರದ್ದು ಸಮಸ್ಯೆ ಏನಿದೆ ಅಂತಂದ್ರೆ ಡಾಕ್ಟರ್ಗಳಿಲ್ಲ. ಏನಾದರೂ ಪ್ರಾಣಿಗಳಿಗೆ ಹೆಚ್ಚು ಕಡಿಮೆ ಆಯಿತು, ಸಡನ್ ಆಗಿ ಏನಾದ್ರೂ ಸರ್ವಿಸ್ ಬೇಕಾಯಿತು ಅಂತಂದಾಗ ಯಾರೂ ವೈದ್ಯರುಗಳಿರೋದಿಲ್ಲ. ಮತ್ತೆ ಡಿ ಗ್ರೂಪ್ ನೌಕರರು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಎಮರ್ಜೆನ್ಸಿ ಇತ್ತು ಅಥವಾ ಏನಾದ್ರೂ ಸೀರಿಯಸ್ ಕಂಡೀಷನ್ಸ್ ಇತ್ತು ಅಂತಂದಾಗ ಅವರಿಗೆ ಅದು ಟ್ರೀಟ್ ಮಾಡೋಕೆ ಗೊತ್ತಾಗಲ್ಲ. ಸೊ ನಾವು ಅಂದರೆ ಈಗ ಮನುಷ್ಯರಾದರೆ ನಾವು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು ಅಥವಾ ಆಂಬ್ಯುಲೆನ್ಸ್ ಮಾಡ್ಬೋದು. ಬಟ್ ಪ್ರಾಣಿಗಳನ್ನ ಒಂದು ಕಡೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಥವಾ ಮಂಡ್ಯ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಅಂದಾಗ ಭಾಳ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ. ಆ ವ್ಯಾಕ್ಸಿನೇಷನ್ ಕೂಡ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಏನಾಗ್ತಿದೆ ಅಂದರೆ ನಿಮ್ಗೆ ಇರೋದು ಒಬ್ಬರೇ ಡಾಕ್ಟರ್ ಇತ್ತು ಅಂದರೆ ಬೇರೆ ಬೇರೆ ಕಡೆ ಅವರು ಒಂದು 5 ಆಸ್ಪತ್ರೆಗೆ ಒಬ್ಬರು ಡಾಕ್ಟರ್ಗಳಿದ್ದಾಗ ಅವರಿಗೂ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಹೋಗಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಅವರಿಗೂ ಪ್ರೆಷರ್ ಇರುತ್ತೆ. ಮತ್ತು ನಾವು ಈ ಸಮಸ್ಯೆನ 4 ವರ್ಷದಿಂದ ನಾವು ಪಂಚಾಯತಿಲೇ ರಿಸರ್ವೇಷನ್ ಮಾಡಿ ಎಲ್ಲ ಮಾಡಿ ಸರ್ಕಾರಕ್ಕೆಲ್ಲ ಒತ್ತಾಯ ಮಾಡಿದ್ದೀವಿ. ಅದೇ ಡಾಕ್ಟ್ರದ್ದು ಇಲ್ಲಿ 4 ವರ್ಷದಿಂದ ಇದೇ ಸಮಸ್ಯೆ ಆಗಿದೆ ಸರ್. ಒಬ್ಬರು ಕಾಂಪೌಂಡ್ರ್ ಇದ್ದಾರೆ, ಅವರೆಲ್ಲ ಏನೋ ಅವ್ರಿಗೆ ಗೊತ್ತಿರುವಂಥ ಟ್ರೀಟ್ಮೆಂಟ್, ಹೆಚ್ಚುವರಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ಪಾಪ ಅವ್ರಿಗೆ ಏನಾಗದೆ ಅಂತಂದರೆ ಅವ್ರಿಗೆ ಏನು ತಿಳಿದಿರ್ತದೆ ಅದು ಮಾತ್ರ ಮಾಡ್ತಾವ್ರೆ. ಮತ್ತು ನಮ್ಮ ರೈತರುಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಇದು ಇವತ್ತಿಂದಲ್ಲ, ಇದು ಹೆಚ್ಚು ಕಡಿಮೆ ಆಲೇ 3-4 ವರ್ಷದಿಂದ ಸಮಸ್ಯೆ ಇದೆ. ಮದ್ದೂರು ತಾಲೂಕಿನಾದ್ಯಂತ ಒಟ್ಟು 45 ಪಶು ಆಸ್ಪತ್ರೆಗಳಿದ್ದು ಇದರಲ್ಲಿ ಬರೀ 9 ವೈದ್ಯರು ಮಾತ್ರ ಸದ್ಯ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರನ್ನ 3 ಅಥವಾ 4 ಆಸ್ಪತ್ರೆಗಳಿಗೆ ಪ್ರಭಾರ ವೈದ್ಯರನ್ನಾಗಿ ನೇಮಿಸಲಾಗಿದೆ. 4-5 ಕಡೆ ವೈದ್ಯರು ತೆರಳಿ ಪಶುಗಳಿಗೆ ಚಿಕಿತ್ಸೆ ನೀಡುವುದು ಭಾರಿ ಕಷ್ಟದ ಕೆಲಸವಾಗಿದೆ. ಏನು ಸಮಸ್ಯೆ ಅಂದರೆ ವೈದ್ಯರ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿದೆ. ಯಾಕೆ ಅಂದರೆ ನಮ್ಮ ಮದ್ದೂರು ತಾಲೂಕಿನಲ್ಲಿ 45 ಹಾಸ್ಪಿಟ್ಲ್ಗಳಿವೆ. ಅದರಲ್ಲಿ 35 ಸಂಚಾರಿ ಹಾಸ್ಪಿಟ್ಲ್ಗಳಿವೆ. ಅದರಲ್ಲಿ ಯಾವ ಹಾಸ್ಪಿಟ್ಲಲ್ಲೂ ಡಾಕ್ಟ್ರುಗಳಿಲ್ಲ. ಎ ಡಿ ಅವರೊಬ್ಬರನ್ನ ಬಿಟ್ಟರೆ, ತಾಲೂಕು ಇದರ ಹಾಸ್ಪಿಟ್ಲ್ ಬಿಟ್ಟರೆ ಯಾವ ಹಾಸ್ಪಿಟ್ಲ್ಗೂ ಡಾಕ್ಟ್ರಿಲ್ಲ. 9 ಡಾಕ್ಟ್ರು ಇರೋದು. ನಮ್ಮ ಮದ್ದೂರು ತಾಲೂಕಿನ 45 ಹಾಸ್ಪಿಟ್ಲ್ಗಳಲ್ಲಿ 9 ಡಾಕ್ಟರ್ ಇದ್ದಾರೆ. ಸರ್ಕಾರದಿಂದ ಪಶುವೈದ್ಯ ಇಲಾಖೆಗೆ ಏನೇನು ಸವಲತ್ತುಗಳು ಬರ್ತವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರೋ ಉಳ್ಳವರು, ಯಾರಿಗೆ ಡಾಕ್ಟ್ರುಗಳಿಗೆ ಅವ್ರಿಗೆ ಇವರಿಗೆ ಪರಿಚಯ ಇರೋ ಅಂಥವ್ರಿಗೆ ಅವು ನೇರ ತಲುಪ್ತವೆ. ಸಾಮಾನ್ಯ ರೈತರಿಗೆ ತಲುಪ್ತಾ ಇಲ್ಲ. ಆದರೆ ಎಲ್ಲಿ ಬರ್ತವೆ, ಹೆಂಗೆ ಬರ್ತವೆ, ಏನು ಅಂತ ಇಲ್ಲಿ ನೋಟಿಸ್ ಬೋರ್ಡ್ಗೂ ಹಾಕಲ್ಲ. ಆಗ ಡಾಕ್ಟ್ರು ಬೇಕೇ ಬೇಕು, ಇದರ ಹಸು ಸಾಯ್ತದೆ. ಅಥವಾ ಈ ಎಲ್ಲರ ಒಂದು ಸಂಚಾರಿ ವಾಹನ ಇದ್ದರೆ ತಂದುಬಿಡ್ಬೋದಾಗಿತ್ತು. ಒಬ್ಬ ಸಾಮಾನ್ಯ ರೈತ ಒಂದು ಹಸು ಸಾಕೋಕ್ಕೆ ಒಂದು ಸಂಚಾರಿ ವಾಹನ ಮಡಿಕೊಳ್ಳೋಕ್ಕಾಗಲ್ಲ. ಡಾಕ್ಟ್ರುಗಳು ಎಲ್ಲಿ ಅನಾನುಕೂಲ ಆಯ್ತದೆ ಆ ತಕ್ಷಣ ಹಳ್ಳಿಗೆ ಹೋಗಿ ಆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ಇಲ್ಲವೇ ಇಲ್ಲ ಇಲ್ಲಿವರೆಗೆ. ಇನ್ನೊಂದು ಕಡೆ ಜಾನುವಾರುಗಳು ಮೃತಪಟ್ಟರೆ ಅದಕ್ಕೆ ಪರಿಹಾರ ಕೊಡೋದಾಗಿ ಘೋಷಣೆ ಮಾಡಿದ ಸರ್ಕಾರಗಳು ಅದನ್ನ ಘೋಷಣೆಯಾಗಿ ಉಳಿಸ್ಕೊಂಡಿವೆ. ಸರ್ಕಾರ ಒಂದು ಕಡೆ ಸಬ್ಸಿಡಿ ದಂಧದಲ್ಲಿ ಸಹಾಯ ಮಾಡಿ ರೈತರಿಗೆ ಹೈನುಗಾರಿಕೆ ಮಾಡಿ ಕುರಿ ಮೇಕೆ ಸಾಕಾಣಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವನ್ನ ರಕ್ಷಣೆ ಮಾಡುವಂಥ ಪಶು ವೈದ್ಯರಿಲ್ಲ. ಇವತ್ತು ಕೂಲಿ ಮಾಡಿ ಒಂದು ಕುಟುಂಬ ಒಂದು ಪಶು ಇದಕ್ಕೆ ಹೋಗಬೇಕು, ಒಂದು ಹಸುನ ಹೈನುಗಾರಿಕೆಗೆ ಹೋಗಬೇಕು ಅಂತ ಪಡ್ಕೊಂಡಂಥ ಸಂದರ್ಭದಲ್ಲಿ ಅದೇನಾದ್ರು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಫಲಿಸಲಿಲ್ಲ ಅಂದರೆ ಆ ಕುಟುಂಬನೇ ಹಾಳಾಗ್ತದೆ. ಇವತ್ತು ಏನು
ಒಂದು ಇದಿದೆ, ಭದ್ರತೆ ಇದೆ, ಅದನ್ನು ಕಲ್ಪಿಸೋಕ್ಕಾಗಲಿಲ್ಲ. ನಿಂತ ಸರ್ಕಾರಗಳಲ್ಲಿ ಇತ್ಕೊಂಡು ರೈತರಿಗೆ ನಾವು ಉದ್ಧಾರ ಮಾಡ್ತೀವಿ, ರೈತರು ಬೆನ್ನೆಲುಬು, ನೀವು ಬದುಕಿತಾರೆ, ಯಾವ ಮಟ್ಟದಲ್ಲಿ ರೈತ ಬದುಕಕ್ಕೆ ಸಾಧ್ಯ? ಸರ್ಕಾರವು ಮಂಡ್ಯ ಜಿಲ್ಲೆಯಲ್ಲಿ ಪಶು ವೈದ್ಯರನ್ನ ನೇಮಕ ಮಾಡಿಕೊಳ್ಳದೇ ಇರುವುದು ಈ ದುಸ್ಥಿತಿಗೆ ಕಾರಣವಾಗಿದೆ. ಏನಾದರೂ ಇತ್ತ ಗಮನ ಹರಿಸಿ ಮೂಕ ಪ್ರಾಣಿಗಳ ಚಿಕಿತ್ಸೆಗೆ ನೆರವಾಗಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ 3-4 ವರ್ಷ ಆಯಿತು, ಆದರೆ ವೈದ್ಯರು ಮಾತ್ರ ಇಲ್ಲ, ಕಾಂಪೌಂಡರೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಸವಾಲಾಗೋದೆ ಕಾಂಪೌಂಡ್ರಿಗೆ ಎಷ್ಟು ಮಟ್ಟದಲ್ಲಿ ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ಅನುಭವದ ಆಧಾರದ ಮೇಲೆ ಕೊಡ್ತಾರೆ. ಇಲ್ಲಿ ವಿಸಿಟಿಂಗ್ ಡಾಕ್ಟರ್ಸ್ ಅಂತ ಬೇರೆ ಕಡೆಯಿಂದ ಬಂದರೂ ಕೂಡ ಅವರು ಎಷ್ಟು ಸ್ಟ್ರಗಲ್ ಪಡ್ತಿದ್ದಾರೆ ಅಂತ ರೈತರು ಅಲ್ಲಿ ಗ್ರಾಮಸ್ಥರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸಮಸ್ಯೆ ಏನು? ಡಾಕ್ಟರ್ ಬರೋದಕ್ಕೆ ರೆಡಿ ಇಲ್ವಾ ಅಥವಾ ಪೋಸ್ಟಿಂಗ್ ಸರಿಯಾಗಿ ಆಗ್ತಾ ಇಲ್ವಾ? ಶರ್ಮಿತಾ, ಹೌದು, ಇಲ್ಲಿ ಅಂದ್ರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಮರ್ಪಕವಾಗಿ ವೈದ್ಯರನ್ನ ನೇಮಕ ಮಾಡ್ಕೊಳ್ದೇ ಇರುವಂತದ್ದೇ ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಅಂದ್ರೆ ಮದ್ದೂರು ತಾಲೂಕಿನಲ್ಲಿ ಸುಮಾರು 45 ಪಶು ಆಸ್ಪತ್ರೆಗಳಿದಾವೆ, ಆದ್ರೆ ಬರೀ 9 ಜನ ವೈದ್ಯರು ಎಲ್ಲಾ ಕಡೆ ರೌಂಡ್ಸ್ ಅನ್ನ ಮಾಡಿ ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಸಮರ್ಪಕವಾಗಿ ಕೊಪ್ಪದಲ್ಲಿರುವಂತ ಪಶು ಆಸ್ಪತ್ರೆಗೆ ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂತ ಡಿ ಗ್ರೂಪ್ ನೌಕರರೇ ಏನ್ ಬಂದಂತ ಜಾನುವಾರುಗಳಿಗೆ ಈಗ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ವಿಪರ್ಯಾಸ ಅಂತಂದ್ರೆ ಶರ್ಮಿತಾ, ಬರುವಂತದ್ದು ಮೂಕ ಪ್ರಾಣಿಗಳಲ್ವಾ, ಅದಕ್ಕೆ ಪ್ರಶ್ನೆ ಮಾಡುವಂತ ಅರ್ಹತೆ ಹಕ್ಕು ಕೂಡ ಇರೋದಿಲ್ಲ. ಹೀಗಾಗಿ ಆ ಮೂಕ ಪ್ರಾಣಿಗಳಿಗೆ ಡಿ ಗ್ರೂಪ್ ನೌಕರರೇ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಜಾನುವಾರುಗಳಿಗೆ ಯಾವುದೇ ಜಾನುವಾರುಗಳ ಜೀವಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಇರುವಂತ ಸಂದರ್ಭ ಎದುರಾಗಿ ಬಂದಿರುವಂತದ್ದು. ಹೀಗಾಗಿ ಇಲ್ಲಿನ ಅಂದ್ರೆ ಕೊಪ್ಪದ ಸ್ಥಳೀಯ ರೈತರುಗಳು ಏನಿದ್ದಾರೆ, ಇವರು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಜಾನುವಾರುಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಸರ್ಕಾರ ಅಂದ್ರೆ ಬಂದಂತ ಸರ್ಕಾರಗಳು ಪರಿಹಾರವನ್ನ ಕೊಡ್ತೇವೆ, ಜಾನುವಾರುಗಳೇನಾದ್ರೂ ಮೃತಪಟ್ರೆ ಅದಕ್ಕೆ ಪರಿಹಾರವನ್ನ ಕೊಡ್ತೇವೆ ಅಂತ ಘೋಷಣೆಯನ್ನು ಮಾಡಿದ್ರು. ಆದ್ರೆ ರೈತರಿಗೆ ಆ ಪರಿಹಾರ ಕೂಡ ದೊರಕ್ತಾ ಇಲ್ಲ. ಆದಷ್ಟು ಬೇಗ ಕೊಪ್ಪ ಆಸ್ಪತ್ರೆ ಆಗ್ಬೋದು, ಮದ್ದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಜಾನುವಾರು ಆಸ್ಪತ್ರೆಗಳೇನಿದಾವೆ, ಈ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡ್ಬೇಕು ಅನ್ನುವಂತ ಆಗ್ರಹಗಳನ್ನ ಇಲ್ಲಿನ ಜನರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್. ಫಾಲೋ ಅಪ್ ಮಾಡೋಣ. ಇನ್ನು ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋ ಅಪ್ ಅನ್ನು ನ್ಯೂಸ್ 18 ಮಾಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.